ನಾನು ಡಾಕ್ಟರ್ ಶೇಖರ್ ಸಜ್ಜನರ್, ವಿಶ್ರಾಂತ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ, ಬೆಂಗಳೂರು. ಅನೇಕ ಅರ್ಜಿದಾರರು ಹಾಗೂ ಮಾಹಿತಿ ಅಧಿಕಾರಿಗಳು ಅನೇಕ ಪ್ರಶ್ನೆಗಳನ್ನು ನನ್ನ ಇಲ್ಲಿವರೆಗೆ ಕೇಳ್ತಾ ಬಂದಾಗ ಅದಕ್ಕೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಈಗ ಕೊಡಲಿದ್ದೇನೆ. ಮೊದಲನೇ ಪ್ರಶ್ನೆ, ಮಾಹಿತಿಯನ್ನು ಕೊಡಲು 30 ದಿನಗಳಲ್ಲಿ ಸರ್ಕಾರಿ ರಜೆ ಹಾಗೂ ರವಿವಾರಗಳನ್ನು ಹೊರತುಪಡಿಸಿದೆಯೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗೇನಿಲ್ಲ, ರವಿವಾರ ಸಾರ್ವಜನಿಕ ರಜೆಗಳನ್ನು ಸಹಿತ ಪರಿಗಣಿಸಿ ಒಟ್ಟು 30 ದಿವಸಗಳು. ಸಾಮಾನ್ಯವಾಗಿ ಅರ್ಜಿದಾರರು ಹಾಗೂ ಮಾಹಿತಿ ಅಧಿಕಾರಿಗಳು ಹೇಳೋದೇನೆಂದ್ರೆ 1 ತಿಂಗಳು ಅಂತ ಹೇಳ್ತಾರೆ. 1 ತಿಂಗಳಲ್ಲ, ಅದು 30 ದಿವಸ. ಯಾಕಂದ್ರೆ 28 ಫೆಬ್ರವರಿ ಇರ್ಬೋದು, 31 ಆಗಸ್ಟ್ ಇರ್ಬೋದು. ಹೀಗಾಗಿ 30 ದಿವಸಗಳ ಎಣಿಕೆ ಯಾವಾಗ ಪ್ರಾರಂಭ ಆಗಿತ್ತಂದ್ರೆ ಅರ್ಜಿದಾರರಿಂದ ಮಾಹಿತಿ ಅಧಿಕಾರಿ ಯಾವಾಗ ಅರ್ಜಿಯನ್ನು ಸ್ವೀಕಾರ ಮಾಡ್ತಾರೆ ಅವತ್ತಿಂದ 30 ದಿವಸದ ಎಣಿಕೆ ಪ್ರಾರಂಭ ಆಗುತ್ತೆ. ಇನ್ನು ಮಾಹಿತಿಯ ಕಡತವು ಸಾಮಾನ್ಯ ಮಾಹಿತಿ ಅಧಿಕಾರಿ, ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಕಚೇರಿಯ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಹತ್ತಿರ ಇದ್ರೆ, ಅವರಲ್ಲಿ ಇದ್ರೆ, ಅವರ ಕಸ್ಟಡಿಯಲ್ಲಿ ಇದ್ರೆ ಫೈಲ್ ಪೂರ್ವದಲ್ಲಿ ವರ್ಗಾವಣೆ ಮಾಡಬಹುದೇ ಅಂತ ಕೆಲವು ಪ್ರಶ್ನೆ ಕೇಳಿದ್ದಾರೆ. ಮಾಡಬಹುದು. ಯಾವುದೇ ಅಧಿಕಾರಿ ಯಾವುದೇ ಕಚೇರಿಯಲ್ಲಿ ಕೇಳಿದ ಮಾಹಿತಿಯನ್ನು ಹೊಂದಿದ್ದರೆ ಕಲಂ 5(4) ಪ್ರಕಾರ ವರ್ಗಾವಣೆ ಮಾಡಿ ಮಾಹಿತಿಯನ್ನು ಪಡೆದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿಯನ್ನು ಅರ್ಜಿದಾರರಿಗೆ ನೀಡುವುದು ಬಹಳ ಅವಶ್ಯಕತೆ ಇದೆ. ಒಂದು ವೇಳೆ ಬೇರೆ ಕಚೇರಿಯಲ್ಲಿ ಮಾಹಿತಿ ಇದ್ದರೆ ಆ ಅರ್ಜಿಯನ್ನು 6(3) ಅಡಿಯಲ್ಲಿ ಆ ಬೇರೆ ಕಚೇರಿಗೆ ವರ್ಗಾವಣೆಯನ್ನು ಮಾಡಬೇಕು. ಆ ವರ್ಗಾವಣೆಯನ್ನು ಮಾಡುವಾಗ ಪ್ರಾರಂಭಿಕ ಶುಲ್ಕ 10 ರೂಪಾಯಿ ಏನು ಕೊಟ್ಟಿದ್ದಾರೆ, ಪ್ರಾರಂಭಿಕ ಶುಲ್ಕ ಯಾವುದೇ ರೂಪದಲ್ಲಿ ಇರಬಹುದು, ಡಿಡಿ ಇರಬಹುದು, ಪೋಸ್ಟಲ್ ಆರ್ಡರ್ ಇರಬಹುದು ಅಂತ ಆ ಹಣವನ್ನು ತನ್ನ ಕಚೇರಿಯ ಅಕೌಂಟ್ಗೆ 001 ಹೆಡ್ ಆಫ್ ಅಕೌಂಟ್ ಏನಿದೆ ಅದಕ್ಕೆ ಜಮಾ ಮಾಡಿ ಅರ್ಜಿಯನ್ನು ಮಾತ್ರ ಒರಿಜಿನಲ್ ಜೆರಾಕ್ಸ್ ಅನ್ನ ತನ್ನ ಪ್ರತಿಯನ್ನು ತನ್ನ ಕಚೇರಿಯಲ್ಲಿ ಇಟ್ಟುಕೊಂಡು ತನ್ನ ವೈಯಲ್ಲಿ ಅದನ್ನು ಇಟ್ಟುಕೊಂಡು ಒರಿಜಿನಲ್ ಅರ್ಜಿಯನ್ನು ಸಂಬಂಧಿಸಿದ ಪ್ರಾಧಿಕಾರಕ್ಕೆ 6(3) ಅಡಿಯಲ್ಲಿ, ಕಲಂ 6(3) ಅಡಿಯಲ್ಲಿ 5 ದಿವಸಗಳೊಳಗಾಗಿ ವರ್ಗಾವಣೆಯನ್ನು ಮಾಡಬೇಕು. ಬಹಳ ಜನ ಕೇಳ್ತಾರೆ, ಕಲಂ 5(4) ಹಾಗೂ 6(3) ಏನು ವ್ಯತ್ಯಾಸ ಅಂತ ಬಹಳ ಜನ ಕೇಳ್ತಾ ಇದ್ದಾರೆ. 5(4) ಅಂದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಕಚೇರಿಯಲ್ಲಿರುವ ಇತರ ಸಿಬ್ಬಂದಿಯಲ್ಲಿ ಇರುವಂತಹ ಮಾಹಿತಿಯನ್ನು ಪಡೆದುಕೊಳ್ಳಕ್ಕೆ ಕಲಂ 5(4) ಮೂಲಕ ಅವರಿಗೆ ಅರ್ಜಿಯನ್ನು ವರ್ಗಾಯಿಸಿ ಅವರಿಂದ ಮಾಹಿತಿಯನ್ನು ಪಡೆದು ಅರ್ಜಿದಾರರಿಗೆ ಕೊಡುವಂಥದ್ದು ಕಲಂ 5(4). 6(3) ಅಂದರೆ ಆ ಮಾಹಿತಿ ತನ್ನ ಕಚೇರಿಯಲ್ಲಿ ಇರುವುದಿಲ್ಲ, ಬೇರೆ ಕಚೇರಿಯಲ್ಲಿ ಇರುವುದರಿಂದ ಅದನ್ನು 5 ದಿವಸಗಳೊಳಗಾಗಿ ಅದನ್ನು 6(3) ವರ್ಗಾವಣೆಯನ್ನು ಮಾಡುವಂತಹ ಜವಾಬ್ದಾರಿ ಮಾಹಿತಿ ಅಧಿಕಾರಿಯ ಮೇಲೆ, ಸಾರ್ವಜನಿಕ ಮಾಹಿತಿಯ ಮೇಲೆ ಇದೆ. ಪ್ರಥಮ ಮೇಲ್ಮನವಿ ಪ್ರಾಧಿಕಾರದ ಅಧಿಕಾರವೇನು, ಕರ್ತವ್ಯವೇನು? ಪ್ರಥಮ ಮೇಲ್ಮನವಿ ಪ್ರಾಧಿಕಾರವು ಕಾನೂನಿನನ್ವಯ ಮಾಹಿತಿಯನ್ನು ಕೊಡಲು ನಿರ್ದೇಶಿಸಲು ಅವಕಾಶವಿದೆ. ಅಂದರೆ ಕಲಂ 19(6) ಪ್ರಕಾರ ಮಾಹಿತಿ ಅಧಿಕಾರಿ ಹಾಗೂ ಅರ್ಜಿದಾರರಿಗೆ, ಮೇಲ್ಮನವಿದಾರರಿಗೆ ನೋಟಿಸ್ ಅನ್ನು ಕೊಡೋದ್ರ ಮೂಲಕ ಎಷ್ಟು ದಿವಸ ಪ್ರಿಯಾರ್ ಇರಬೇಕಂದ್ರೆ ವಿಚಾರಣೆಯಕ್ಕಿಂತ ದಿನಾಂಕಕ್ಕಿಂತ 10 ದಿವಸ ಮೊದಲು ಅರ್ಜಿದಾರರಿಗೆ ಹಾಗೂ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಅದು ಮುಟ್ಟಿರಬೇಕು. ಹಾಗೆ ಅವರಿಬ್ಬರಿಗೂ ನೋಟಿಸ್ ಅನ್ನು ಕಳಿಸಿ ಅವರಿಬ್ಬರನ್ನು ವಿಚಾರಣೆಗೆ ಕಳಿಸಿ ವಿಚಾರಣೆಯ ವೇಳೆಯಲ್ಲಿ ವಿಚಾರಣೆಯನ್ನು ಮಾಡಿ ಮಾಹಿತಿಯನ್ನು ಕೊಡಿಸುವಂತಹ ಜವಾಬ್ದಾರಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಕ್ಕಿದೆ. ಎಷ್ಟು ದಿವಸದಲ್ಲಿ ಇದನ್ನು ಮಾಡಬೇಕು? ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಸಾಮಾನ್ಯವಾಗಿ 30 ದಿವಸದಲ್ಲಿ ವಿಚಾರಣೆಯನ್ನು ಮಾಡಿ ತನ್ನ ಆದೇಶವನ್ನು ಹೊರಡಿಸಬೇಕು. ವಿಶೇಷ ಸಂದರ್ಭದಲ್ಲಿ 45 ದಿವಸಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಕಲಂ 19(6) ಪ್ರಕಾರ
ಅವರು ಅರ್ಜಿಯನ್ನು ಪ್ರಥಮ ಮೇಲ್ಮನವಿ ವಿಚಾರಣೆ ಮಾಡಿ ಆದೇಶವನ್ನು ನೀಡಬೇಕು. ಪ್ರಥಮ ಮೇಲ್ಮನವಿ ಪ್ರಾಧಿಕಾರದ ಅಧಿಕಾರದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ದಂಡವನ್ನು ವಿಧಿಸಲಿಕ್ಕೆ ಅಧಿಕಾರವಿದೆಯಾ? ಇಲ್ಲ. ದಂಡವನ್ನು ವಿಧಿಸಲಿಕ್ಕೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೇಲೆ ದಂಡವನ್ನು ವಿಧಿಸಲಿಕ್ಕೆ ಅಧಿಕಾರ ಇಲ್ಲ. ಹಾಗಾದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಎಷ್ಟು ಸಾರಿ ಈ ಏನು ಹಿಯರಿಂಗ್ ಅಂತ ನಾವೇನು ಹೇಳ್ತೀವಿ ಇದನ್ನು ಎಷ್ಟು ಸಾರಿ ಮುಂದೆ ಹಾಕಬಹುದು ಅನ್ನುವಂಥದ್ದನ್ನು ಇದನ್ನೇ ಮುಂದೆ ಹಾಕುವುದು ಅವಶ್ಯಕತೆ ಇಲ್ಲ. 30 ದಿವಸದೊಳಗೆ ಅರ್ಜಿದಾರರು ಪ್ರಥಮ ಮೇಲ್ಮನವಿ ಆದ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅವ್ರು ಯಾರು ಬಂದಿರ್ತಾರೆ ಅವರನ್ನ ವಿಚಾರಣೆ ಮಾಡಿ ಇನ್ ಕೇಸ್ ಒಂದು ವೇಳೆ ಅವರು ಬರಲಿಕ್ಕೆ ಆಗಲಿಲ್ಲ ಅಂದರೆ ಏನು ಡಾಕ್ಯುಮೆಂಟ್ಸ್ ಇದೆ ಆ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಮೇಲೆ 30 ದಿವಸದಲ್ಲಿ ಅವರು ಆದೇಶವನ್ನು ಹೊರಡಿಸುವಂತಹ ಜವಾಬ್ದಾರಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರದ ಮೇಲಿದೆ. ಇನ್ನು APIO ಅಂತ ಹೇಳಿದ್ರೆ ಅಸಿಸ್ಟೆಂಟ್ PIO ಸಾರ್ವಜನಿಕ ಸಹಾಯಕ ಮಾಹಿತಿ ಅಧಿಕಾರಿಯ ಕೆಲಸ ಏನು ಅಂತಂದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಕೆಲಸ ಏನಂದ್ರೆ ಒಂದು ವೇಳೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇಲ್ಲದ ಸಂದರ್ಭದಲ್ಲಿ ಅರ್ಜಿಯನ್ನ ಸ್ವೀಕರಿಸಿ 5 ದಿವಸದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅದನ್ನ ವರ್ಗಾವಣೆ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೊದಲಿನ 5 ದಿವಸ ಮತ್ತು 30 ದಿವಸ 35 ದಿವಸದಲ್ಲಿ ಅರ್ಜಿದಾರರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಅಂದ್ರೆ ಹಣ ತುಂಬಲಿಕ್ಕೆ ಹೇಳ್ಬೋದು ಅಥವಾ ಕಲಂ 8(1) ಪ್ರಕಾರ ವಿನಾಯಿತಿಯನ್ನು ಹೇಳ್ಬೋದು. ಏನಾದರೂ ಸಹಿತ 30 ದಿವಸದಲ್ಲಿ ಉತ್ತರವನ್ನು ಕೊಡುವಂತಹ ಜವಾಬ್ದಾರಿ ಯಾರಿಗೆ? ಅವರಿಗೆ API ಇದೆ, ಅಂದ್ರೆ ಮಾಹಿತಿ ಅಧಿಕಾರಿಗೆ ಕೊಡುವಂತ ಜವಾಬ್ದಾರಿ ಇದೆ. ಇನ್ನು API ಇನ್ನೊಂದು ಕೆಲಸ ಏನಂದ್ರೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಕ್ಕೆ ಬರುವಂತಹ ಎಲ್ಲ ಪ್ರಥಮ ಅಪೀಲ್ಗಳನ್ನು 19(1) ಅಡಿಯಲ್ಲಿ ಬರುವಂತಹ ಎಲ್ಲ ಪ್ರಥಮ ಮೇಲ್ಮನವಿಗಳನ್ನು ಸ್ವೀಕಾರ ಮಾಡಿ ಅದೇ ಕಚೇರಿಯಲ್ಲಿರುವ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅದನ್ನ ವರ್ಗಾವಣೆ ಮಾಡಬೇಕು. ಇನ್ನು ಮಾಹಿತಿ ಕೊಡುವಂತಹ ಜವಾಬ್ದಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಮಾತ್ರ ಇದೆಯಾ ಅಥವಾ ಕಚೇರಿಯ ಎಲ್ಲ ಸಿಬ್ಬಂದಿಯ ಜವಾಬ್ದಾರಿ ಇದೆಯಾ ಅಂತ ಪ್ರಶ್ನೆ ಕೇಳಿದಾಗ ಎಲ್ಲ ಸಿಬ್ಬಂದಿಗೂ ಆ ಜವಾಬ್ದಾರಿ ಇದೆ. ಯಾಕೆಂದ್ರೆ ಎಲ್ಲ ಕಡತಗಳು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂದ್ರೆ ಇರ್ಲಿಕ್ಕಿಲ್ಲ. ಬೇರೆಯವ್ರ ಹತ್ರ ಈ ಮಾಹಿತಿ ಇದ್ರೆ ಕಲಂ 5(4) ಪ್ರಕಾರ ಅರ್ಜಿಯನ್ನು 5 ದಿವಸದಲ್ಲಿ ಅವರಿಗೆ ವರ್ಗಾವಣೆ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದು ಅರ್ಜಿದಾರ ಮಾಹಿತಿ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅರ್ಜಿದಾರರಿಗೆ ಮಾಹಿತಿಯನ್ನು ಕೊಡಬೇಕು. ಒಂದು ವೇಳೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಸಹಕಾರವನ್ನು ನೀಡದೇ ಇರುವಂತಹ ಇತರ ಸಿಬ್ಬಂದಿ ಇದ್ರೆ ಅವರನ್ನ ಕಲಂ 5(5) ಪ್ರಕಾರ ಡೀಮ್ಡ್ PIO ಅಂತ ಕನ್ಸಿಡರ್ ಮಾಡಿ ಪರಿಗಣಿಸಿ ಅವರಿಗೆ ದಂಡವನ್ನು ವಿಧಿಸುವಂತಹ ಅಧಿಕಾರ ಸಾರ್ವಜನಿಕ ಅಂದ್ರೆ ಮಾಹಿತಿ ಆಯೋಗಕ್ಕೆ ಇದೆ. ಹೀಗಾಗಿ ಕಚೇರಿಯಲ್ಲಿರುವಂತಹ ಎಲ್ಲ ಸಿಬ್ಬಂದಿಯ ಕೆಲಸ ಏನಂದ್ರೆ ಸಹಾಯಕ ಅಂದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಸಹಕಾರವನ್ನು ನೀಡುವಂತಹ ಜವಾಬ್ದಾರಿ ಎಲ್ಲವೂ ಸಹಿತ ಎಲ್ಲ ಅಧಿಕಾರಿಗಳಿಗೆ ಅಂದ್ರೆ ಕಚೇರಿಯಲ್ಲಿರುವ ಎಲ್ಲ ಸಿಬ್ಬಂದಿಯ ಜವಾಬ್ದಾರಿ ಅವರಿಗೆ ಸಹಕಾರವನ್ನು ನೀಡಬೇಕು. ಒಂದು ವೇಳೆ ಸಹಕಾರವನ್ನು ನೀಡದಿದ್ದು ಆಯೋಗಕ್ಕೆ ಮನವರಿಕೆ ಆದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಲ್ಲ, ಯಾವ ಅಧಿಕಾರಿ ಹತ್ರ ಕಡತಗಳು ಇದ್ದಾವೆ ಯಾರು ಕಡತವನ್ನ ಕೊಡಲಿಕ್ಕೆ 30 ದಿವಸದಲ್ಲಿ ಅವರಿಗೆ ರವಾನೆ ಮಾಡಲಿಕ್ಕೆ ಸಹಕಾರವನ್ನು ಕೊಡೋದಿಲ್ಲ ಅವ್ರನ್ನ ಡೀಮ್ಡ್ PIO ಅಂತ ಮಾಡಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಲ್ಲ, ಡೀಮ್ಡ್ PIO ಅಂದ್ರೆ 5(5) ಪ್ರಕಾರ ಆ ಅಧಿಕಾರಿಯನ್ನೇ ಅವರನ್ನ ಡೀಮ್ಡ್ PIO ಅಂತ ಕನ್ಸಿಡರ್ ಮಾಡಿ ಏನು ಆಯೋಗ ಅವರಿಗೆ 25,000 ರೂಪಾಯಿ ದಂಡವನ್ನು ವಿಧಿಸಲಿಕ್ಕೆ ಅವಕಾಶ ಇದೆ. ಪ್ರಥಮ ಮೇಲ್ಮನವಿ ಬೇರೆ ಪ್ರಾಧಿಕಾರಕ್ಕೆ ಸಂಬಂಧಿಸಿದ್ದು ಒಂದು ವೇಳೆ ಕಚೇರಿಯಲ್ಲಿ ನಿಮ್ಮ ಕಚೇರಿಯಲ್ಲಿ ಅದು ಬಂದರೆ ಅದನ್ನೇನ್ ಮಾಡಬೇಕು ಅಂತಂದ್ರೆ ಸಂಬಂಧಿಸಿದ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅದನ್ನ ವರ್ಗಾವಣೆ ಮಾಡಬೇಕು. BPL ಕಾರ್ಡ್ ಹೋಲ್ಡರ್ ಇವರಿಗೆ ಮಾಹಿತಿಯನ್ನು ಕೊಡುವಂತಹದ್ದು
ಉಚಿತವಾಗಿ ಇದೆಯೇ ಅನ್ನುವಂಥದ್ದನ್ನ ಕರ್ನಾಟಕ ಮಾಹಿತಿ ಹಕ್ಕು ನಿಯಮ 456 ಪ್ರಕಾರ ಏನು BPL ಕಾರ್ಡ್ ಹೋಲ್ಡರ್ಗೆ ಅರ್ಜಿಗೆ 10 ರೂಪಾಯಿ ವಿನಾಯಿತಿ ಇದೆ, ಅದರ ಜೊತೆಗೆ 100 ಪುಟಗಳ ಮಾಹಿತಿಯನ್ನು ಉಚಿತವಾಗಿ ಕೊಡಬೇಕಂತದೆ. ಆದರೆ BPL ಕಾರ್ಡ್ ಹೋಲ್ಡರ್ಸ್ ಅದರ ಜೊತೆಗೆ ಆ ವರ್ಷದ ವಾರ್ಷಿಕ ಆದಾಯ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ಅದರ ಜೊತೆಗೆ BPL ಕಾರ್ಡ್ ಜೊತೆಗೆ ಜೆರಾಕ್ಸ್ ಜೊತೆಗೆ ಹಚ್ಚಬೇಕು. ಆದರೆ ಅನೇಕ ಅರ್ಜಿದಾರರು ಈ ವಾರ್ಷಿಕ ಪ್ರಮಾಣ ಪತ್ರವನ್ನು ಜೆರಾಕ್ಸ್ ಮಾಡೋದ್ರ ಮೂಲಕ ನೂರಾರು ಅರ್ಜಿಯನ್ನ ಹಾಕ್ತಾ ಇದ್ದದ್ದು ಆಯೋಗದ ಗಮನಕ್ಕೆ ಬಂದಿದೆ. ಹೀಗಾಗಿ ಈಗ ಅರ್ಜಿದಾರರಿಗೆ ಒಂದು ಸಲಹೆ ಏನಂದ್ರೆ, ನೀವು BPL ಕಾರ್ಡ್ ಹೋಲ್ಡರ್ ಇದ್ರೆ ಅದರ ಜೊತೆಗೆ ನೀವು ಒರಿಜಿನಲ್ ಏನು ಉತ್ಪನ್ನ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ಒಂದು ಅರ್ಜಿ ಜೊತೆ ಸಲ್ಲಿಸಿದರೆ ನಿಮಗೆ ಅರ್ಜಿಗೆ 10 ರೂಪಾಯಿ ವಿನಾಯಿತಿ ಇದೆ, 100 ಪುಟಗಳ ಮಾಹಿತಿಯನ್ನು ಉಚಿತವಾಗಿ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಅನೇಕ ಜೆರಾಕ್ಸ್ಗಳನ್ನು ಮಾಡಿ ನೂರಾರು ಅರ್ಜಿಗಳನ್ನು ಜೆರಾಕ್ಸ್ BPL ಕಾರ್ಡು, ಜೆರಾಕ್ಸ್ ಒರಿಜಿನಲ್ ಏನು ಉತ್ಪನ್ನ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ಕೊಡೋದ್ರ ಮೂಲಕ ಮಾಹಿತಿಯನ್ನು ಉಚಿತವಾಗಿ ಪಡೆದುಕೊಳ್ಳಲು ಅವಕಾಶವಿಲ್ಲ. ಇನ್ನೊಬ್ರು ಕೇಳ್ತಾ ಇದ್ದಾರೆ, SC ST ಗೆ ಉಚಿತವಾಗಿದೆ. ಇಲ್ಲ, SC ST ಗೆ ಉಚಿತವಾಗಿಲ್ಲ. ಹಾಗಾದ್ರೆ ಒರಿಜಿನಲ್ ಇನ್ಕಮ್ ಸರ್ಟಿಫಿಕೇಟ್ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಯಾಕೆ ಹಚ್ಚಬೇಕು ಅಂತ ಕರ್ನಾಟಕ RTA ರೂಲ್ಸ್ ನಂಬರ್ 4(5) ಪ್ರಕಾರ ಅದರಲ್ಲಿ ಏನ್ ಹೇಳ್ತದೆ, ಸಂಬಂಧಿಸಿದ ಪ್ರಾಧಿಕಾರದಿಂದ ನೀವು ಆದಾಯ ಪ್ರಮಾಣ ಪತ್ರವನ್ನು ಪಡೆದು ಕಳಿಸಬೇಕು ಅಂತ ಹೇಳಿದೆ. ಜೆರಾಕ್ಸ್ ಅಂತ ಏನು ಹೇಳಿಲ್ಲ. ಹೀಗಾಗಿ ಒರಿಜಿನಲ್ ಪ್ರಮಾಣ ಪತ್ರವನ್ನು, ಆದಾಯ ಪ್ರಮಾಣ ಪತ್ರವನ್ನು BPL ಕಾರ್ಡಿನ ಜೊತೆಗೆ ಕಳಿಸಿದರೆ ಮಾತ್ರ ಮಾಹಿತಿ ಅಧಿಕಾರಿ ಅದನ್ನು ಅಧಿಕೃತವಾಗಿ BPL ಕಾರ್ಡ್ ಮಾಹಿತಿ ಕೋರಿದ ಅರ್ಜಿ ಅಂತ ಸ್ವೀಕಾರ ಮಾಡಿ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ.